2025-26ನೇ ಸಾಲಿನಲ್ಲಿ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈಗಾಗಲೇ ಒಂದು ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ರೆ ನೀವು ಮತ್ತೊಂದು ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಅವರು ಒದಗಿಸಿಕೊಡ್ತಾ ಇದ್ದಾರೆ. ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈಗಾಗಲೇ ಈ ವೆಬ್ಸೈಟ್ ಮೂಲಕ ನೀವು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಟಾಟಾ ಸ್ಕಾಲರ್ಶಿಪ್ ಆಗಿರ್ಬೋದು, ಜೊತೆಗೆ SBI ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಈ ಥರ ಬೇರೆ ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ರೂ ಕೂಡ ನೀವು ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವೇತನಗಳನ್ನು ನೀವು ಈ ವೆಬ್ಸೈಟ್ ಮೂಲಕ ಪಡೆದುಕೊಳ್ಳುವಂತಹ ಅವಕಾಶವನ್ನು ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ನವರು ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡ್ತಾ ಇದ್ದಾರೆ. ಇದು 100% ಆಗಿ ಹೇಳ್ತಾ ಇದ್ದೀನಿ, ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವೆಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾರ್ಥಿ ವೇತನಗಳನ್ನು ಅಂದರೆ ಒಂದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ವೇತನಗಳ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಅಪರ್ಚುನಿಟಿಯನ್ನು ಸದುಪಯೋಗ ಪಡಿಸ್ಕೊಳ್ರಿ. ಪ್ರತಿಯೊಬ್ಬರು ಕೂಡ ಈಗಾಗಲೇ ನೀವು ಒಂದು ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ರೆ ನೆಕ್ಸ್ಟು ಬೇರೆ ಯಾವುದೋ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಅಂತೇಳಿ ಗಪ್ ಕೂತಿರ್ತೀರಿ. ಆ ರೀತಿ ಮಾಡೋಕೋಬೇಡ್ರಿ. ನೀವು ಕೂಡ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವೇತನಗಳನ್ನು ಪಡೆದುಕೊಳ್ಬೋದಾಗಿರುತ್ತೆ. 100% ಆಗಿ ಹೇಳ್ತಾ ಇದ್ದೀನಿ. ಇದನ್ನು ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡ್ರಿ, ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿತೈತಿ. ನಂತರ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳನ್ನು ಪಡೆದುಕೊಳ್ಬೋದಾಗಿರುತ್ತೆ. ಇಲ್ಲಿ ನಾನು ಕೂಡ ಬರೀ ಪೋಸ್ಟ್ ಮಾಹಿತಿಯನ್ನು ತಿಳ್ಕೊಂಡ ಇಲ್ಲಿ ಅದನ್ನು ನಾನು ಇದು ಇಂಗ್ಲೀಷ್ನಲ್ಲಿ ಇತ್ತು, ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಒಂದು ನಿಮಿಷ. ಓಕೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಅದು ಇಂಗ್ಲೀಷ್ನಲ್ಲಿ ಬಂದಿತ್ತು. ನಾನು ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದು 100% ಜೆನ್ಯೂನ್ ಆಗಿರುವಂಥ ಮಾಹಿತಿ ಆಗಿರುತ್ತೆ, ಯಾವುದೇ ರೀತಿ ಫೇಕ್ ಮಾಹಿತಿ ಅಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 100% ಜೆನ್ಯೂನ್ ಆಗಿರುವಂಥ ಮಾಹಿತಿ. ಬೇಕಾದ್ರೆ ನೀವು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಕನ್ನಡದಲ್ಲಿ. ಇಲ್ಲಿ ನೋಡ್ಬೋದು ಅವ್ರು ಹೇಳಿರುವಂಥ ಮಾಹಿತಿ ಏನಂದ್ರೆ, ಆಯ್ದ ವಿದ್ವಾಂಸರ ಶೈಕ್ಷಣಿಕ ವೆಚ್ಚಗಳನ್ನು ಭರಿಸಲು ವಿದ್ಯಾರ್ಥಿ ವೇತನಗಳನ್ನು ಉದ್ದೇಶಿಸಲಾಗಿದೆ. ಲಭ್ಯವಿರುವ ವಿವಿಧ ಹಂತದ ನಿಧಿಗಾಗಿ ಒಬ್ಬ ವಿದ್ಯಾರ್ಥಿಯು ಒಂದೇ ಮೂಲದಿಂದ ಸಾಕಷ್ಟು ವಿದ್ಯಾರ್ಥಿ ವೇತನ ನಿಧಿಯನ್ನು ಪಡೆಯದಿದ್ದರೆ ಅವರು ಬಹು ಅವಕಾಶಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತೇಳಿ. ಅಂದರೆ ನಿಮ್ಮ ವಿದ್ಯಾರ್ಥಿ ವೇತನಕ್ಕೆ ಅನುಗುಣವಾಗಿ ಏನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಬರಲಿಲ್ಲ ಅಂದರೆ ನೀವು ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಬಡ್ಡಿ ಪೋರ್ ಸ್ಟಡಿ ಪ್ರಮಾಣೀಕೃತ ವಿದ್ಯಾರ್ಥಿ ವೇತನ ನೀತಿಯನ್ನು ನಿರ್ವಹಿಸುತ್ತದೆ ಅಂತ ಹೇಳಿದ್ದಾರೆ. ಇದು ಒಂದೇ ಮೂಲದಿಂದ ತಮ್ಮ ಶೈಕ್ಷಣಿಕ ವೆಚ್ಚದ 80% ಪಡೆಯದ ವಿದ್ಯಾರ್ಥಿಗಳು ಬಹು ಪೂರೈಕೆದಾರರಿಂದ ಹಣವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಅವರು ಒಟ್ಟು ಶೈಕ್ಷಣಿಕ ವೆಚ್ಚದ 80%ರವರೆಗೆ ಪ್ರತಿ ವಿದ್ವಾಂಸರಿಗೆ ವರ್ಷಕ್ಕೆ ಗರಿಷ್ಠ 1 ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ನವರು ನೀಡ್ತಾ ಇದ್ದಾರೆ. ಇದೊಂದು 100% ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಮಾಹಿತಿ ಆಗಿರುತ್ತೆ. ಅಂದರೆ ನಿಮ್ಮ ಕಾಲೇಜಿನ ಶುಲ್ಕಕ್ಕೆ 80% ಅಂದರೆ 1 ಲಕ್ಷ ರೂಪಾಯಿ ಇದ್ದರೆ ನೀವು 80,000ವರೆಗೂ ಕೂಡ ಒಂದು ವರ್ಷಕ್ಕೆ ನೀವು ಈ ವೆಬ್ಸೈಟ್ ಮೂಲಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೊಳ್ಬೋದು. ಆದರೆ ಗರಿಷ್ಠ 1 ಲಕ್ಷದವರೆಗೂ ಕೂಡ ಮಾತ್ರ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೊಳ್ಬೋದು. ವಿದ್ವಾಂಸರು ಎಲ್ಲ ಅರ್ಹತಾ ಅವಶ್ಯಕತೆಗಳನ್ನು ಪೂರೈಸಬೇಕು ಮತ್ತು ಗಡುವಿನೊಳಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ನ್ಯಾಯಯುತ ಮತ್ತು ಪ್ರಮಾಣಿತ ಆಯ್ಕೆ ಪ್ರಕ್ರಿಯೆ ಮೂಲಕ ಆಯ್ಕೆ ಆಗಬೇಕಂತ ಹೇಳಿದ್ದಾರೆ. ಮತ್ತು ವಿದ್ವಾಂಸರ ಅನ್ಬೋರ್ಡಿಂಗ್ ಕಾರ್ಯವಿಧಾನವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ನೀವು ಪ್ರತಿಯೊಂದು ಅಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗೆ ಅಪ್ಲಿಕೇಶನ್ಗಳನ್ನು ಹಾಕಬೇಕು. ಬೇರೆ ಬೇರೆ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಳೋರಿದ್ದರೆ ಜೊತೆಗೆ ಅವರು ಆಯ್ಕೆ ಪ್ರಕ್ರಿಯೆಯಲ್ಲಿ ಶಾರ್ಟ್ ಲಿಸ್ಟ್ ಆದರೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಟೆಲಿಫೋನ್ ಇಂಟರ್ವ್ಯೂ ಆಗಿರ್ಬೋದು ಅಥವಾ ವಿಡಿಯೋ ಇಂಟ್ರಡಕ್ಷನ್ ಆಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗತ್ತೆ ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ. ಇನ್ನು ವಿದ್ವಾಂಸರು ಬಡ್ಡಿ ಪೋರ್ ಸ್ಟಡಿ ಯಾವುದೇ ಪ್ರಾಯೋಜಕರು ಅಥವಾ ಸಂಭಾವ್ಯ ಪ್ರಾಯೋಜಕರನ್ನು ವಿದ್ಯಾರ್ಥಿ ವೇತನದ ಮಿತಿಯನ್ನು ಹೆಚ್ಚಿಸಲು ಒತ್ತಾಯಿಸುವಂತಿಲ್ಲ. ವಿದ್ಯಾರ್ಥಿ ವೇತನದ ಮೊತ್ತವನ್ನು ನಿಗದಿಪಡಿಸುವ ಅಥವಾ ಹೊಂದಿಸುವ ನಿರ್ಧಾರವು ಬಡ್ಡಿ ಪೋರ್ ಸ್ಟಡಿ ಮತ್ತು ಅದರ ಪ್ರಸ್ತುತ ಮತ್ತು ನಿರೀಕ್ಷಿತ ಪ್ರಾಯೋಜಕರ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನು ಕೊಡ್ರಿ, ಸಾಕಾಗ್ತಾ ಇಲ್ಲ ಅಂತೇಳಿ ನೀವು ಹೇಳುವಂಥ ಅವಕಾಶವನ್ನು ನಿಮಗೆ ನೀಡ್ತಾ ಇಲ್ಲ. ಅದು ಅವರ ಮೇಲೆ ಅಂದರೆ ಅವರೆಷ್ಟು ವಿದ್ಯಾರ್ಥಿ ವೇತನವನ್ನು ಡಿಪೆಂಡ್ ಮಾಡಿರ್ತಾರಲ್ಲ, ಅಂದರೆ ಈ ವಿದ್ಯಾರ್ಥಿಗೆ ಇಷ್ಟು ಬರಬೇಕು, PUC ಓದ್ತಿರುವಂಥವ್ರಿಗೆ ಇಷ್ಟು ಬರಬೇಕು, ಡಿಗ್ರಿ ಓದ್ತಿರುವಂಥವ್ರಿಗೆ ಇಷ್ಟು ವಿದ್ಯಾರ್ಥಿ ವೇತನವನ್ನು ನೀಡಬೇಕಂತೇಳಿ ಅದರ ಪ್ರಕಾರವೇ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಹೊರತು ನೀವು ಹೇಳಿದಂತೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿದ್ವಾಂಸರು ಎಲ್ಲ ಅರ್ಹತಾ ಅವಶ್ಯಕತೆಗಳನ್ನು ಪೂರೈಸಬೇಕು, ಗಡುವಿನೊಳಗೆ ಅರ್ಜಿಗಳನ್ನು ಸಲ್ಲಿಸಬೇಕು. ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಈಗ ಉದಾಹರಣೆಯಾಗಿ ಇಲ್ಲೊಂದು ಪ್ರಮುಖ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಇದು ನಾನು ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದಲ್ಲ, ಅವರೇ ಉದಾಹರಣೆ ಸಹಿತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಒಬ್ಬ ವಿದ್ಯಾರ್ಥಿಯು ವಾರ್ಷಿಕ ಶೈಕ್ಷಣಿಕ ವೆಚ್ಚಗಳು 80,000 ಆಗಿದ್ದರೆ ಅವರು ಈಗಾಗಲೇ ಕೆಳಗಿನವುಗಳನ್ನು ಪಡೆದಿದ್ದಾರೆ.
ಅಂದರೆ ನಿಮ್ಮ ಕಾಲೇಜಿನ ಶುಲ್ಕ ಏನಾದರೂ 80,000 ಆಗಿದ್ದರೆ, ಅಂದರೆ ನಿಮ್ಮ ಕಾಲೇಜಿನ ಎಷ್ಟು ಶುಲ್ಕ ಇರುತ್ತಲ್ಲ ಅದನ್ನು ಇಲ್ಲಿ ನೀವು ಕಲೆಕ್ಷನ್ ಮಾಡ್ಕೋಬೋದು. ಅಂದರೆ ಇಲ್ಲಿ 80,000 ಇದ್ದಲ್ಲಿ ನಿಮ್ಮದು 40,000 ಇದ್ದರೆ ಅಲ್ಲಿ 40,000 ಅಂತ ಹಾಕೋಬೋದು. ಆ ಶೈಕ್ಷಣಿಕ ವರ್ಷಕ್ಕೆ 20,000 ವಿದ್ಯಾರ್ಥಿ ವೇತನವನ್ನು ಪಡೆದರೆ, ಅಂದರೆ ಈಗಾಗಲೇ ನೀವು 80,000 ಕಾಲೇಜ್ ಶುಲ್ಕವನ್ನು ತುಂಬ್ತಾ ಇದ್ದೀರಿ, ಬಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ 20,000 ರೂಪಾಯಿಗಳನ್ನು ಟಾಟಾ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದೀರಿ. ನಂತರ ಮುಂದಿನ ವಿದ್ಯಾರ್ಥಿ ವೇತನಗಳಲ್ಲಿ ಅವರು ಪಡೆಯಬಹುದಾದ ಗರಿಷ್ಠ ಮೊತ್ತ 60,000 ಆಗಿದೆ ಅಂತ ಹೇಳಿದ್ದಾರೆ. ಏಕೆಂದರೆ ಉಳಿದ ಶಿಕ್ಷಣ ವೆಚ್ಚವನ್ನು 60,000 ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ನೀವು 80,000ಗಳಲ್ಲಿ 20,000 ರೂಪಾಯಿಗಳನ್ನು ಪಡ್ಕೊಂಡಿದ್ದೀರಿ, ಇನ್ನು 80,000ಗಳಲ್ಲಿ ಉಳಿದಂಥದ್ದು 60,000 ರೂಪಾಯಿಗಳನ್ನು ನೀವು ಇಲ್ಲಿ ಪಡೆದುಕೊಳ್ಬೇಕಾಗಿರುತ್ತೆ. ಆ ಶೈಕ್ಷಣಿಕ ವರ್ಷಕ್ಕೆ 70,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪಡೆದರೆ ಅವರು ಹೆಚ್ಚುವರಿ ವಿದ್ಯಾರ್ಥಿ ವೇತನಗಳಿಗೆ ಅರ್ಹರಲ್ಲ, ಏಕೆಂದರೆ ಅವರು ಈಗಾಗಲೇ ಒಟ್ಟು ಶಿಕ್ಷಣದ ವೆಚ್ಚದ 80%ಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತ ಅರ್ಥ. ಅಂದರೆ ನಿಮ್ಮದು ಏನಾದರೂ 1 ಲಕ್ಷ ಈಗ ನಾನು ನಿಮಗೆ ಉದಾಹರಣೆಯಾಗಿ ತಿಳಿಸೋದಾದ್ರೆ 1 ಲಕ್ಷ ರೂಪಾಯಿ ಏನಾದರೂ ನಿಮ್ಮ ಕಾಲೇಜಿನ ಶುಲ್ಕ ಇದ್ರೆ ನೀವು ಈ ವೆಬ್ಸೈಟ್ ಮೂಲಕ 80,000 ರೂಪಾಯಿಗಳನ್ನು ಪಡ್ಕೋಬಹುದು. ಒಂದು ಸ್ಕಾಲರ್ಶಿಪ್ ತಿಂದರೆ ನೀವೇನಾದರೂ 50,000 ರೂಪಾಯಿಗಳನ್ನು ಪಡ್ಕೊಂಡಿದ್ರೆ ಈಗಾಗಲೇ ನೀವು ಬೇರೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ಗಳನ್ನು ಹಾಕಿ 40,000 ರೂಪಾಯಿವರೆಗೂ ಕೂಡ 90,000 ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿ ವೇತನದ ಪೂರೈಕೆದಾರರ ಪಾತ್ರ. ಪೂರೈಕೆದಾರರು ವಿದ್ವಾಂಸರ ಆರ್ಥಿಕ ಅಗತ್ಯತೆಗಳಿಗೆ ಹೊಂದಾಣಿಕೆಯಾಗುವ ಅವಕಾಶಗಳನ್ನು ನೀಡಬೇಕು. ಅವರ ಶೈಕ್ಷಣಿಕ ಪ್ರಯಾಣದಲ್ಲಿ ಅತ್ಯುತ್ತಮ ಬೆಂಬಲದೊಂದಿಗೆ ಸಹಾಯ ಮಾಡಬೇಕು. ವಿದ್ವಾಂಸರೊಂದಿಗೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲು ಪೂರೈಕೆದಾರರಿಂದ ಹಣಕಾಸಿನ ಮಿತಿಗಳ ಬಗ್ಗೆ ಸ್ಪಷ್ಟ ಸಂವಹನ ನಿರ್ಣಯವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ವಿಡಿಯೋ ಇಂಟ್ರಡಕ್ಷನ್ ಕಂಪ್ಲೀಟ್ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಇದು ಸುದ್ದಿ ಅಂತಾನೆ ಹೇಳ್ಬೋದು. ಇದೆಲ್ಲ ಮಾಹಿತಿಯನ್ನು ತಿಳ್ಕೊಂಡ ನಂತರ ನಿಮ್ಗೆ ಅರ್ಥ ಆಗಬೇಕಾಗಿರೋದು ಏನಂದ್ರೆ, ಈ ವೆಬ್ಸೈಟ್ ಮೂಲಕ ನೀವು 1 ಅಥವಾ 1ಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವೇತನಗಳನ್ನು ಕೂಡ ಒಂದೇ ಬಾರಿ ಪಡೆದುಕೊಳ್ಬಹುದಾಗಿರುತ್ತೆ. ಅಂದರೆ 80%. ಅಂದರೆ ನೀವು ಈಗಾಗಲೇ ಬೇರೆ ಬೇರೆ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿರ್ತೀರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಮೌಂಟ್ ಕಡಿಮೆ ಬಂದಿರುತ್ತೆ. ನಮಗೆ ಇಷ್ಟ ಬಂತು ಅಂತೇಳಿ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದಿಲ್ಲ. ಅಂಥವರು ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ, ಅವು ಕೂಡ ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ. 80%ವರೆಗೂ ನಿಮ್ಮ ಕಾಲೇಜಿನ ಶುಲ್ಕದ 80% ಕೂಡ ನೀವು ವಿದ್ಯಾರ್ಥಿ ವೇತನದ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದಾಗಿರುತ್ತೆ. ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದ್ರ ಬಗ್ಗೆ ಯಾರೂ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡುವುದಿಲ್ಲ. ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಮತ್ತು ಇದುವರೆಗೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿಲ್ಲ, ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮೊದಲ ಬಾರಿಗೆ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.